ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್. ಈ ಪಾಠದಲ್ಲಿ ನೀವು MS ಪ್ಲೇಟ್ನಲ್ಲಿ ಮಾರ್ಕಿಂಗ್ ಹಾಕುವುದು ಮತ್ತು ಪಂಚಿಂಗ್ ಮಾಡುವ ಬಗ್ಗೆ ಕಲಿಯಲಿದ್ದೀರಿ. ಉದ್ದೇಶ: ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ 150 mm ಉದ್ದ, 100 mm ಅಗಲ ಮತ್ತು 3 mm ದಪ್ಪದ ಪ್ರಕಾರ ಜಾಬ್ ಅನ್ನು ತಯಾರಿಸುವುದು, ಮಾರ್ಕಿಂಗ್ ಮೀಡಿಯಾ ಕಾಪರ್ ಸಲ್ಫೇಟ್ ಅಥವಾ ಚಾಕ್ ಪೌಡರ್ ಸೊಲ್ಯೂಷನ್ ಯಾವುದು ಎಂಬುದರ ವಿವರಣೆ, ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು ಸ್ಟ್ರೇಟ್ ಲೈನ್ ಹೇಗೆ ಹಾಕಬೇಕು ಎಂಬುದರ ವಿವರಣೆ, ಪ್ರಿಕ್ ಪಂಚ್ ಮತ್ತು ಪಿಚ್ ನ ಉಪಯೋಗಗಳನ್ನು ವಿವರಿಸುವುದು. MS ಪ್ಲೇಟ್ನಲ್ಲಿ ಗುರುತು ಹಾಕಲು ಮತ್ತು ಪಂಚಿಂಗ್ ಮಾಡಲು ಅಗತ್ಯವಿರುವ ಪರಿಕರಗಳು: ಮಾರ್ಕಿಂಗ್ ಮೀಡಿಯಾ, ಸ್ಟೀಲ್ ರೂಲರ್, ಸ್ಕ್ರೈಬರ್, ಪ್ರಿಕ್ ಪಂಚ್ ಅಥವಾ ಡಾಟ್ ಪಂಚ್, ಬಾಲ್ ಪಿನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಹ್ಯಾಕ್ಸಾ, ಟ್ರೈ ಸ್ಕ್ವೇರ್, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ PPE. ಈಗ MS ಶೀಟ್ ಮೇಲೆ ಮೀಡಿಯಾ ಮಾರ್ಕಿಂಗ್ ಮಾಡಲು ಬೇಕಾದ ಪ್ರಿಪರೇಷನ್ಸ್ ಅನ್ನು ನೋಡೋಣ. ಈ ಕೆಲಸಕ್ಕಾಗಿ 3 mm ದಪ್ಪದ MS ಶೀಟ್ ತೆಗೆದುಕೊಳ್ಳಿ. ಶೀಟ್ ಅನ್ನು ವೈರ್ ಪೂಲ್ ನಿಂದ ಸ್ವಚ್ಛಗೊಳಿಸಿ ಮತ್ತು ಶೀಟ್ ಮೇಲಿನ ಕೊಳಕು ಮತ್ತು ಧೂಳನ್ನು ತೆಗೆದುಹಾಕಿ. $150 mm ಉದ್ದ, 100 mm ಅಗಲ ಮತ್ತು 3 mm ದಪ್ಪದ ಗಾತ್ರಕ್ಕೆ ಅನುಗುಣವಾಗಿ ಕೆಲಸದ ತುದಿಯನ್ನು ಗುರುತಿಸಿ. ಗುರುತಿಸಲಾದ ಗಾತ್ರದ ಪ್ರಕಾರ ಕೆಲಸದ ಭಾಗವನ್ನು ಕತ್ತರಿಸಲು ಕತ್ತರಿಸುವ ಯಂತ್ರವನ್ನು ಬಳಸಿ. ಅಂಚುಗಳು ಮೃದುವಾಗಿದೆಯೇ ಎಂದು ಪರಿಶೀಲಿಸಿ. ಫೈಲಿಂಗ್ ಮಾಡುವ ಮೂಲಕ ಸ್ಕ್ವೇರ್ ಎಡ್ಜಸ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಸ್ಕ್ವೇರ್ನೆಸ್ ಪರಿಶೀಲಿಸಿ. ಸ್ಕ್ವೇರ್ನೆಸ್ ಪರೀಕ್ಷಿಸಿದ ನಂತರ ಪಂಚಿಂಗ್ ಮತ್ತು ಗುರುತು ಹಾಕಲು ಜಾಬ್ ಸಿದ್ಧಪಡಿಸಿಕೊಳ್ಳಿ. ಕಾಪರ್ ಸಲ್ಫೇಟ್ ಅಥವಾ ಚಾಕ್ ಪೌಡರ್ ಸೊಲ್ಯೂಷನ್ ಅಪ್ಲೈ ಮಾಡಿ ಮತ್ತು ಅದನ್ನು ಒಣಗಲು ಬಿಡಿ. ನಾವೀಗ ಸ್ಕ್ರೈಬರ್ ಮತ್ತು ಪಂಚಿಂಗ್ ಬಳಸಿಕೊಂಡು MS ಶೀಟ್ ಮೇಲೆ ಮಾರ್ಕಿಂಗ್ ಮಾಡಲು ಬೇಕಾದ ಪ್ರಾಸೆಸ್ ಅನ್ನು ನೋಡೋಣ. ಶೀಟ್ ಅನ್ನು ಫ್ಲಾಟ್ ಪೊಸಿಷನ್ ನಲ್ಲಿ ವರ್ಕ್ ಬೆಂಚ್ ಅಥವಾ ವರ್ಕ್ ಟೇಬಲ್ ಮೇಲೆ ಇರಿಸಿ. 10, 25, 40, 55, 70 ಮತ್ತು 85 mm ದೂರದಂತೆ ಜಾಬ್ನ 150 mm ಉದ್ದದ ಅಂಚಿನಲ್ಲಿ ಪಾಯಿಂಟ್ಗಳನ್ನು ABCDE ಮತ್ತು F ಎಂದು ಸ್ಟೀಲ್ ರೂಲರ್ ಮತ್ತು ಸ್ಕ್ರೈಬರ್ ಬಳಸಿ ಪಾಯಿಂಟ್ ಮಾರ್ಕ್ ಮಾಡಿ. ಅಂತೆಯೇ A1, B1, C1, D1, E1 ಮತ್ತು F1 ಪಾಯಿಂಟ್ಸ್ ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ನ ಅಂಚು ಹಾನಿಗೊಳಗಾಗಬಹುದು. ತಪ್ಪಾಗಿ ಮೆಜರ್ ಮಾಡದಿರಲು ಮೆಜರ್ಮೆಂಟ್ ತೆಗೆದುಕೊಳ್ಳಲು ಮತ್ತು A ಇಂದ F ಮತ್ತು A1 ರಿಂದ F1 ವರೆಗೆ ಪಾಯಿಂಟ್ಸ್ ಮಾರ್ಕ್ ಮಾಡಲು ಜಾಬ್ನ 150 mm ಉದ್ದದ ಅಂಚಿನ ವಿರುದ್ಧ ಸ್ಟೀಲ್ ರೂಲ್ನ ಮೊದಲ ಅಥವಾ ಎರಡನೆಯ CM ಗ್ರಾಜುಯೇಷನ್ ಮಾರ್ಕ್ ಸೆಟ್ ಮಾಡಿ. A ಇಂದ F ಮತ್ತು A1 ರಿಂದ F1 ರವರೆಗಿನ ಪಾಯಿಂಟ್ಸ್ ಮಾರ್ಕ್ ಮಾಡಲು ಸ್ಕೇಲ್ ಅನ್ನು ಬಳಸುವಾಗ ಯಾವುದೇ ಪ್ಯಾರಲಾಕ್ಸ್ ಎರರ್ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಸ್ಟೀಲ್ ರೂಲರ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿ AA1, BB1, CC1, DD1, EE1, FF1 ಲೈನ್ಸ್ ಎಳೆಯಿರಿ. ಸ್ಟ್ರೋಕ್ನ ದಿಕ್ಕಿನಲ್ಲಿ ಸ್ಕ್ರೈಬರ್ ಅನ್ನು ಓರೆಯಾಗಿಸುವಾಗ ನಿಮ್ಮ ಕಡೆಗೆ ಎಳೆಯಿರಿ. ಡಾಟ್ ಪಂಚ್ ಮತ್ತು ಹ್ಯಾಮರ್ ನಿಂದ ಪ್ರತಿಯೊಂದು 6 ಸಾಲುಗಳಲ್ಲಿ ಸಣ್ಣ ರಂಧ್ರಗಳನ್ನು ಪಂಚ್ ಮಾಡಿ. ಹ್ಯಾಮರಿಂಗ್ ಮಾಡುವಾಗ ಹ್ಯಾಂಡಲ್ ನ ತುದಿಯಲ್ಲಿ ಹಿಡಿದುಕೊಳ್ಳಿ. ಪ್ಯಾರಲೆಲಿಸಂ ಮತ್ತು ನಿಖರತೆಗಾಗಿ ಗುರುತಿಸಲಾದ ಸಾಲುಗಳನ್ನು ನೇರವಾಗಿ ಪರಿಶೀಲಿಸಿ. ಪಿಚ್ ಎನ್ನುವುದು ಸತತ 2 ಚುಕ್ಕೆಗಳ ನಡುವಿನ ಅಂತರವಾಗಿದೆ. ಈ ಪಾಠದಲ್ಲಿ ಕಲಿತ ವಿಷಯಗಳು ಪುನಃ ನೋಡೋಣ. 150 mm ಉದ್ದ, 100 mm ಅಗಲ ಮತ್ತು 3 mm ದಪ್ಪದ ಪ್ರಕಾರ ಜಾಬ್ ಅನ್ನು ತಯಾರಿಸುವುದು, ಮಾರ್ಕಿಂಗ್ ಮೀಡಿಯಾ ಯಾವುದು ಎಂಬುದರ ವಿವರಣೆ, ಕಾಪರ್ ಸಲ್ಫೇಟ್ ಅಥವಾ ಚಾಕ್ ಪೌಡರ್ ಸೊಲ್ಯೂಷನ್, ಸ್ಟೀಲ್ ರೂಲ್ ಮತ್ತು ಸ್ಕ್ರಬ್ಬರ್ ಅನ್ನು ಬಳಸಿಕೊಂಡು ಸ್ಟ್ರೇಟ್ ಲೈನ್ ಹೇಗೆ ಹಾಕಬೇಕು ಎಂಬುದರ ವಿವರಣೆ, ಪ್ರಿಕ್ ಪಂಚ್ ಮತ್ತು ಪಿಚ್ನ ಉಪಯೋಗಗಳನ್ನು ವಿವರಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ಸೆಷನ್ ಅಲ್ಲಿ ಸಿಗೋಣ. ಬಾಯ್.